ಹುಬ್ಬಳ್ಳಿಯ ಸಂಗಾತ್ರಿಯ ಸಂಸ್ಕೃತ ಪಾಠಶಾಲೆಯಲ್ಲಿ ಜೆಸಿಐ ಕಂಪ್ಲಿ ಸೋನಾದ ವತಿಯಿಂದ ಪುಲ್ವಾಮಾ ದಾಳಿಯಿಂದ ವೀರಮರಣ ಹೊಂದಿರುವ ಸೈನಿಕರ ಸ್ಮರಣೆಯ ನಿಮಿತ್ತವಾಗಿ ಬುಧವಾರ ಸಂಜೆ 7 ಗಂಟೆಯ ಸುಮಾರಿಗೆ ಕರಾಳ ದಿನವನ್ನು ಆಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ. ಈ ವೇಳೆ ಜೆಸಿಐ ವಲಯ 24ರ ಉಪಾಧ್ಯಕ್ಷರು ಆಗಿರುವಂತಹ ಸಂತೋಷ ಕೊಟ್ರಪ್ಪ ಸೋಗಿ ಮಾತನಾಡಿ 2019 ಫೆಬ್ರವರಿ 14 ಇಡೀ ದೇಶವೇ ಕಂಪನಿ ಮಿಡಿದ ದಿನವಾಗಿದೆ. ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರ ಆತ್ಮಕ್ಕೆ ಶಾಂತಿ ದೊರಕಲಿ. ಅಲ್ಲದೆ ಅಂತಹ ನೂರಾರು ಜನ ವೀರ ಯೋಧರು ಮತ್ತೆ ಈ ಭಾರತಾಂಬೆಯ ಮಡಿಲಲ್ಲಿ ಜನಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ಫೆಬ್ರವರಿ 14ರಂದು ಪ್ರೇಮಿಗಳ ದಿನಾಚರಣೆ ಎಂಬ ಹೆಸರಲ್ಲಿ ದೇಹವನ್ನ ಪ್ರೀತಿಸದೆ ದೇಶ ಪ್ರೇಮಿಗಳ ದಿನವನ್ನಾಗಿ ಆಚರಿಸಿ ದೇಶವನ್ನ ಪ್ರೀತಿಸುವ ಮನೋಭಾವವನ್ನು ಪ್ರತಿಯೊಬ್ಬರು ಕೂಡ ಹೊಂದಬೇಕು ಎಂದರು. ಈ ಸಂದರ್ಭದಲ್ಲಿ ಜೆಸಿಐ ಕಂಪ್ಲಿ ಸೋನಾದ ಅಧ್ಯಕ್ಷರು ಆದ ಸುಹಾಸ್ ಚಿತ್ರಗಾರ್, ಉಪಾಧ್ಯಕ್ಷರು ಆದ ಭಾರತ, ಕಾರ್ಯದರ್ಶಿಗಳು ಆದ ಭರತ ಪದ್ಮಶಾಲಿ, ಕಾರ್ಯಕ್ರಮದ ನಿರ್ದೇಶಕರು ಆದ ಬಿಎಚ್ ಎಂ ಅಮರನಾಥ ಶಾಸ್ತ್ರಿ ಮತ್ತಿತರರು ಉಪಸ್ಥಿತರಿದ್ದರು. ಫೆಬ್ರವರಿ 14 ವಿಶ್ವಾದ್ಯಂತ ಎಲ್ಲರೂ ಪ್ರೇಮಿಗಳ ದಿನಾಚರಣೆ ಅಂತಂದು ಆಚರಿಸ್ತಾ ಇರ್ತಾರೆ. ಆದರೆ ಇದು ಒಂದು ನಮಗೆ ಭಾರತೀಯರಿಗೆಲ್ಲ ದುಃಖದ ದಿನ ಅಂತ ನಾನು ಈ ದಿನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 2019 ಫೆಬ್ರವರಿ 14 ಪುಲ್ವಾಮಾ ಅಟ್ಯಾಕ್ ಆಗಿತ್ತು. ನಮ್ಮ ದೇಶದ ಅನೇಕ ಸೈನಿಕರು, ಸುಮಾರು 40ಕ್ಕೂ ಹೆಚ್ಚು ಸೈನಿಕರು ಹುತಾತ್ಮರಾದ. ಆ ಪ್ರಯುಕ್ತ ನಾವು ಜೆಸಿಐ ಕಂಪ್ಲಿ ಸೋನಾ ವತಿಯಿಂದ ಬ್ಲ್ಯಾಕ್ ಡೇ ಶ್ರದ್ಧಾಂಜಲಿ ಸಭೆಯನ್ನು ನಮ್ಮ ದೇಶದ ಸೈನಿಕರಿಗೋಸ್ಕರ ಈ ದಿನ ನಾವು ಇಲ್ಲಿ ಹಮ್ಮಿಕೊಂಡಿದ್ವಿ. ಈ ಮೂಲಕ ನಾವು ಮೇಣಬತ್ತಿಯನ್ನು ಬೆಳಗಿಸುವ ಮೂಲಕ ಅವರಿಗೆಲ್ಲ ಶ್ರದ್ಧಾಂಜಲಿ ಸಲ್ಲಿಸ್ತಿದ್ದೀವಿ. 2019 ಫೆಬ್ರವರಿ 14ನೇ ತಾರೀಕು ಪುಲ್ವಾಮಾ ದಾಳಿಯಲ್ಲಿ 40ಕ್ಕೂ ಹೆಚ್ಚು ಜನ ವೀರ ಯೋಧರು ಹುತಾತ್ಮರಾಗ್ತಾರೆ. ಅಂತಹ ದಿನವನ್ನು ಜಗತ್ತಿನಾದ್ಯಂತ ಪ್ರೇಮಿಗಳ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದಾರೆ. ಅದನ್ನು ನಾವು ಕರಾಳ ದಿನವನ್ನಾಗಿ ಆಚರಿಸಿ ದೇಶದ ಹುತಾತ್ಮರಾದಂತಹ ತಮ್ಮ ಎಲ್ಲ ಸರ್ವಸ್ವವನ್ನು ದೇಶಕ್ಕೋಸ್ಕರ ತ್ಯಾಗ ಮಾಡಿದಂತಹ ವೀರ ಯೋಧರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಜೊತೆಗೆ ಪ್ರೇಮಿಗಳ ದಿನಾಚರಣೆ ಅನ್ನೋದನ್ನು ಆಚರಣೆ ಮಾಡೋದು ಬಿಟ್ಟು ದೇಶ ಪ್ರೇಮಿಗಳ ದಿನಾಚರಣೆಯನ್ನಾಗಿ ಆಚರಿಸೋಣ ಅಂತ ಎಲ್ರಿಗೂ ಒತ್ತಾಯ ಮಾಡ್ತಾರೆ. ಏನಾಗ್ಬಿಟ್ಟೈತಪ್ಪ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಯುವಕರಿಗೆ ದೇಶಕ್ಕೋಸ್ಕರ ಪ್ರಾಣ ಕೊಡರು ಅಂದರೆ ಪ್ರೀತಿ ಹೆಸರಲ್ಲಿ ದೇಹಕ್ಕೋಸ್ಕರ ಪ್ರಾಣ ಬಿಡ್ತಾ ಇದ್ದಾರೆ. ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಂದಿನ ಯುವಜನತೆ ಇದೆ. ಅದನ್ನು ಬದಲಾಯಿಸಿಕೊಂಡು ದೇಶ ಪ್ರೇಮವನ್ನು ಪ್ರತಿಯೊಬ್ಬರ ಮನದಲ್ಲಿ ಬೆಳೆಸ್ಕೊಳ್ಬೇಕು. ಈ ಮೂಲಕ ದೇಶಕ್ಕೋಸ್ಕರ ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಪ್ರತಿಯೊಬ್ಬರು ಸಿದ್ಧರಾಗಿ ಜೀವನವನ್ನು ಸಾಗಿಸ್ಬೇಕಂತ ಹೇಳ್ತಾ ಇಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೊತೆಗೆ ಒಂದು 2 ನಿಮಿಷಗಳ ಮೌನಾಚರಣೆ ಮಾಡುವ ಮೂಲಕ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದಂತಹ ವೀರ ಯೋಧರ ಆತ್ಮಕ್ಕೆ ಶಾಂತಿ ದೊರಕಲೆಂದು ಈ ಮೂಲಕ ಎಲ್ಲರಲ್ಲೂ ಪ್ರಾರ್ಥಿಸಿ